ನಮಸ್ಕಾರ ಎಲ್ಲರಿಗೂ. ನನ್ನ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮೆಣಸಿನ ಪುಡಿ ಹಾಕಿ ಇಲ್ಲಿ ಇದು ಚಿಕನ್ ಮಾಡ್ತಾಯಿದ್ದೀನಿ. ಹಸಿ ಮಸಾಲೆ ಹಳೆ ವಿಡಿಯೋ ನೋಡಿ ಗೊತ್ತಾಯ್ತದೆ. ಎಣ್ಣೆ ಹಾಕಿದೆ, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿ ಮಸಾಲೆ ಹಾಕಿ ಚೆನ್ನಾಗಿ ಹುರಿತೀನಿ. ಹುರಿದ್ಬಿಟ್ಟು ಆಮೇಲೆ ಮೆಣಸಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಚಿಕನ್ಗೆ ನೋಡಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಬೇಯಲಿ, ಮುಚ್ತೀನಿ ಇವಾಗ. ನೋಡಿ ಈ ಥರ ಆಗಿದೆ. ಇನ್ನೂ ಒಂದು ಸ್ವಲ್ಪ ಬೆಂದು ನೀರೆಲ್ಲ ಸುಂಡೋಗ್ಲಿ, ಆಮೇಲೆ ಹಾಕಕ್ಕೆ ತೋರಿಸ್ತೀನಿ. ನೋಡಿ ಅರಿಶಿನ ಎಲ್ಲ ಹಾಕಿದ್ನಲ್ಲ, ಈ ಥರ ಆಗಿದೆ. ಮೆಣಸನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಈ ಥರ ನೀರು ಸುಂಡೋದ್ಮೇಲೆ ಹಾಕಬೇಕು, ಆವಾಗ ಚುಂಗ್ ಬರಲ್ಲ. ನೋಡಿ ಇಷ್ಟ ಹಾಕ್ತಾಯಿದ್ದೀನಿ ಮೆಣಸಿನ ಪುಡಿ. ಹಸಿಮೆಣಸಿಕಾಯಿ ಹಾಕ್ತಾಯಿಲ್ಲ, ಗ್ಯಾಸ್ಟ್ರಿಕ್ ಆಯ್ತದೆ ಕೆಲವು ಜನಕ್ಕೆ ಅಂತ. ನೀವು ಬೇಕಾದರೆ ಹಾಕೋಬೋದು. ಅದು ಬೇಯಲಿ, ಒಂಚೂರು ರುಚಿ ಹಾಕ್ಬಿಡ್ತೀನಿ. ಅವಾಗ ಹಾಕಿದೆ ಇಷ್ಟ ಹಾಕ್ತಾಯಿದ್ದೀನಿ, ಅವಾಗ ಒಂದು ಸ್ವಲ್ಪ ಹಾಕಿದೆ. ನೋಡಿ ಆಗಿದೆ. ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೀನಿ, ಚಪಾತಿಗೆ ಬೆಂದಿದೆ. ಅನ್ನಕ್ಕಿವೆ ಚಪಾತಿಗೂ ಮಾಡಿರೋದು. ನಾನು ತಿನ್ಬೋದು ಪೆಪ್ಪರ್ ಫ್ರೈಲಿ. ಚಪಾತಿನೂ ಮಾಡಿದ್ದೀನಿ, ಅನ್ನನೂ ಮಾಡಿದ್ದೀನಿ, ಎರಡೂ ಹಾಕಿ ತೋರಿಸ್ತೀನಿ ನೋಡಿ. ಈಗ ನೋಡಿ ನಮ್ಮ ಮಗನಿಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೀನಿ ಚಪಾತಿ ಜೊತೆಗೆ. ನನ್ನ ಚಾನಲ್ನ ಫಸ್ಟಿಂದ ಲಾಸ್ಟ್ ಗಂಟ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ.